ಯಾರು ನಮ್ಮ MP ಅಂತಂದ್ರೆ ಎಲ್ಲರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕು, ಎಲ್ಲಿ ಸಿಗಂಗಿಲ್ಲ. ಗಾದಿಗೌಡರು ಅಥವಾ ನಿದ್ದೇಗೌಡರು ಅಂತಾರ. ಒಂದು ಸತಾನು ಪಾರ್ಲಿಮೆಂಟ್ದಾಗ ಅವ್ರು ನಿಂತು ಮೈಕ್ದಾಗ ಮಾತಾಡಿದ ಇತಿಹಾಸನೇ ಇಲ್ಲ. ಅವರು ಮೆಜಾರಿಟಿ ಕಡಿಮೆ ಇದ್ರು ಓಟ್ ಹಾಕಕ್ ಬರ್ತಾರ ಹೊರತು ಒಳ್ಳೆ ಎದಕ್ಕೂ ಬರಂಗಿಲ್ಲ. ಬಾಗಲಕೋಟೆ ಮತಕ್ಷೇತ್ರದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಬಿಜಾಪುರ ಭಾಗದಲ್ಲಿ ತಮ್ಮದೇ ಆದ ಸಿಕ್ಕಾಪಟ್ಟೆ ಅವ್ರದ್ದು ಕೊಡುಗೆ ಇದೆ. ಸರ್, ಈಗ ಒಂದ್ ಕಡೆ ಫಸ್ಟ್ ಟೈಮ್ ನಿಂತಿರುವಂತ ಕಾಂಗ್ರೆಸ್ ಅಭ್ಯರ್ಥಿ, ಮತ್ತೊಂದ್ ಕಡೆ 4 ಸಲ ಗೆದ್ದು 5ನೇ ಸಲಿಗೆ ಟಿಕೆಟ್ ಅನ್ನ ಪಡೆದು ಸ್ಪರ್ಧೆ ಮಾಡಿರುವಂತ ಬಿಜೆಪಿ ಅಭ್ಯರ್ಥಿ, ಹೇಗಿದೆ ಸರ್ ಇಬ್ರು ನಡುವೆ ಫೈಟ್? ಸರ್, ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ನೀವು ಇತಿಹಾಸ ನೋಡಿದ್ರೆ ನಮ್ಮ ಯಾರು ನಮ್ಮ MP ಅಂತಂದ್ರೆ ಎಲ್ಲರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕು, ಎಲ್ಲಿ ಸಿಗಂಗಿಲ್ಲ. ಅವ್ರಿಗೆ ಅವ್ರ ಮನ್ಯಾಗ ಗದ್ದಿಗೌಡ್ರು ಅಂತ ಹೆಸರು ಇಟ್ಟಿರ್ಬೋದು. ಅವ್ರಿಗೆ ಜನರು ಆಡ್ ಭಾಷೆಯಲ್ಲಿ ನಮ್ಮ ಜನರು ಹೇಳೋದು ಗಾದಿಗೌಡ್ರು ಅಥವಾ ನಿದ್ದೇಗೌಡ್ರು ಅಂತಾರ. ಅವ್ರಿಗೆ ಅವ್ರು ನಿದ್ದೆ ಮಾಡೋದು ಅಥವಾ ಗಾದಿ ಹಿಡಿದು ಬಿಟ್ಟು ಅವ್ರ ಕಡೆ ಏನು ಬೇರೆ ಕೆಲಸ ಇಲ್ಲ. ನಮ್ಮ ಇಡೀ ನಮ್ಮ ಭಾಗದಿಂದ ಅವ್ರು ರಿಪ್ರೆಸೆಂಟ್ ಮಾಡಕತ್ 4 ಸತ ಆತು. ಒಂದು ಸತಾನು ಪಾರ್ಲಿಮೆಂಟ್ದಾಗ ಅವ್ರು ನಿಂತು ಮೈಕ್ದಾಗ ಮಾತಾಡಿದ ಇತಿಹಾಸನೇ ಇಲ್ಲ. ಇವ್ರು ಡೆಲ್ಲಿಗೆ ಇಲ್ಲಿ ಏನು ಗೆದ್ದಿಂದ ಏನು ಹೋಗ್ತಾರಲ್ಲ, ಪ್ರಮಾಣ ವಚನ ಆಟ ಮಾಡಕ್ ಹೋಗ್ತಾರ ಹೊರತು ಒಳ್ಳೆ ಡೆಲ್ಲಿ ಕಡೆ ಇವ್ರು ಮುಖ ಮಾಡಿ ಮುಕ್ಕೊಳಂಗಿಲ್ಲ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಮ್ಮ ಕ್ಷೇತ್ರದ ಪ್ರತಿಧ್ವನಿಯಾಗಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದು ಒಂದು ಕ್ಲಿಪ್ ಬಿಜೆಪಿ ಕಾರ್ಯಕರ್ತರು ಯಾರೇ ಈಗೇನು ಅವ್ರು ಕರ್ಕೊಂಡು ಅಡ್ಡಾಡಕತ್ತವ್ರು ತೋರಿಸ್ಬೇಕಂತ ನಾನು ನಮ್ಮ ಈ ಬಾಗಲಕೋಟೆ ಮತಕ್ಷೇತ್ರದಿಂದ ನಾನು ಇದು ಮಾಡ್ತೀನಿ. ಇತ್ತಾಗ ನಾವು ಸಂಯುಕ್ತ ಪಾಟೀಲ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಹೊಸ ಕ್ಯಾಂಡಿಡೇಟ್ ಇರ್ಬೋದು. ಅವರು ಶಿವಾನಂದ ಪಾಟೀಲ್ ಅವರು 3 ಸತ ಅವರು MLA ಎಲೆಕ್ಷನ್ನ ಖುದ್ದಾಗಿ ಮುತುವರ್ಜಿ ತಗೊಂಡು ಜನರ ಜೊತೆ ಇದ್ಕೊಂಡು ಜನರ ಒಂದು ಧ್ವನಿಯಾಗಿ ಅವರು ಕ್ಷೇತ್ರದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಕೆಲಸ ಮಾಡಿದ ಒಂದು ಇದೆ. ಅವರು 26 ವಯಸ್ಸಿಗೆ DCC ಬ್ಯಾಂಕ್ನ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಅವರು DCC ಬ್ಯಾಂಕ್ ಡೈರೆಕ್ಟರ್ ಇದ್ದಾರೆ. ಅವರು ಮಹಿಳಾ ಸಬಲೀಕರಣಕ್ಕೆ ಅವ್ರದ್ದು ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ತಮ್ಮದೇ ಆದ ಸಿಕ್ಕಾಪಟ್ಟೆ ಅವ್ರದ್ದು ಕೊಡುಗೆ ಇದೆ. ಒಳ್ಳೆ ಅಭ್ಯರ್ಥಿ, ಯುವಕರು ನಮ್ಮ ಈ ಭಾಗದ ಬಾಗಲಕೋಟೆ ಭಾಗದ ಒಂದು ಧ್ವನಿಯಾಗಿ ಅವ್ರು ಪಾರ್ಲಿಮೆಂಟ್ದಲ್ಲಿ ಗರ್ಜಿಸ್ತಾರೆ ಅನ್ನೋದು 100ಕ್ಕೆ 100 ನಮ್ಗೆ ಅವ್ರ ಮ್ಯಾಗ ಒಂದು ವಿಶ್ವಾಸ ಐತಿ. ಇವ್ರಿಗೆ 4 ಸತ ಕೊಟ್ಟಿವಿ, ಈ ಸತನು ಮತ್ತೆ ಕೈ ಮುಕ್ಕೊಂಡು ಇವ್ರು ನರಗುಂದ ಕ್ಷೇತ್ರಕ್ಕಂಕರು ಇವರು ಮುನ್ಸಿಪಾಲಿಟಿ ಎಲೆಕ್ಷನ್ಗೆ ಅವರು ಮೆಜಾರಿಟಿ ಕಡಿಮೆ ಇದ್ರು ಓಟ್ ಹಾಕಕ್ ಬರ್ತಾರ ಹೊರತು ಒಳ್ಳೆ ಎದಕ್ಕೂ ಬರಂಗಿಲ್ಲ. ಗದ್ದಿಗೌಡ್ರು ಎದುರಾಗೂ ಕಾಣಿಸ್ಕೊಳಂಗಿಲ್ಲ, ಎದುರಾಗೂ ಬರಂಗಿಲ್ಲ. ಅವ್ರಿಗೆ ಅದ್ರ ಅವಶ್ಯಕತೆನೂ ಇಲ್ಲ. ಆ ತರ ಅವರು ರಾಜಕಾರಣ ಮಾಡ್ಕೊಂಡ್ ಬಂದಾರ. ಇನ್ನೊಬ್ಬರ ಮುಖ ನೋಡಿ ಓಟ್ ಕೇಳುವಂತ ಪ್ರವೃತ್ತಿ ಒಳಗೆ ಅವ್ರು ಬಂದಾರ. ವೈಯಕ್ತಿಕ ಅವ್ರದೇ ಆದ ಸಾಧನೆಗಳು ಶೂನ್ಯ. ಅದಕ್ಕೆ ನಾವು ಈಗ ಹೊಸ ಅಭ್ಯರ್ಥಿ ಕೆಲಸ ಮಾಡಿದಾರ, ಬಸವನ ಬಾಗೇವಾಡಿ ಅವರು ಕೆಲಸ ಮಾಡಿದಾರ. KPC ನಮ್ಮ ಯೂತ್ ಕಾಂಗ್ರೆಸ್ ವತಿಯಂತ್ರ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಾರ. ಹೊಳ್ಳಿ ಲಾಯರು, ವಿದ್ಯಾವಂತೆ ಲಾಯರು, ಯುವ ಸಬಲೀಕರಣದ ಬಗ್ಗೆ ಅವ್ರದೇ ಆದ ಒಂದು ಕನಸಿದೆ. ನಮ್ಮ ಮಹದಾಯಿ ಬಗ್ಗೆ ಸ್ಟಡಿ ಮಾಡಿದಾರೆ. ನಮ್ಮ ಧ್ವನಿಯಾಗಿ ಅವ್ರು ನಿಲ್ತಾರ ಅನ್ನೋದು ನಮ್ಗೆ 100ಕ್ಕೆ 100 ಇದೆ. ಈ ಸತ ಬಾಗಲಕೋಟೆ ಮತಕ್ಷೇತ್ರದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಎಷ್ಟು ದಿನ 20 ವರ್ಷ ಗಂಟ್ಲೆ ಒಬ್ಬನ ಮುಖ ನೋಡಿ ಸಾಕಾಗೈತಿ. ಖುದ್ದು BJP ಹಾಗೂ ನ್ಯೂಟ್ರಲ್ ವೋಟರ್ ಸತ್ಯಕ್ಕೆ ಸಂಯುಕ್ತ ಪಾಟೀಲ್ ಅವ್ರಿಗೆ ಓಟ್ ಹಾಕ್ತಾರೆ. ಈ ಸತ ಸಂಯುಕ್ತ ಪಾಟೀಲ್ ಅವರು ಮಿನಿಮಮ್ 1 ಲಕ್ಷ ಮತಗಳಿಂದ ಬಾಗಲಕೋಟೆಯಿಂದ ಚುನಾಯಿತ ಆಗಿ ಪಾರ್ಲಿಮೆಂಟ್ಗೆ ಹೋಗ್ತಾರಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.